ಈಗಾಗಲೇ 4-5 ದಿನಗಳ ಹಿಂದೆನೆ ಕಾಂಗ್ರೆಸ್ ಹೈಕಮಾಂಡು ತನ್ನ ವರ್ಷಗಟ್ಲೆ ತಿಂಗಳುಗಟ್ಲೆ ಎಳ್ಕೊಂಡು ಬಂದಿದ್ದ ಮೀನಮೇಷ ಪ್ರವೃತ್ತಿಯನ್ನ ಬಿಟ್ಟು ಒಬ್ಬ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತು. ಘೋಷಣೆ ಮಾಡೋದಕ್ಕೂ ಸಾಕಷ್ಟು ಹಿಂಜರಿತ ಇತ್ತು. ಆದ್ರೆ ಇವತ್ತಿನ ಅತ್ಯಂತ ಅಚ್ಚರಿದಾಯಕ ಬೆಳವಣಿಗೆ ಅಂತಂದ್ರೆ, ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಇದುವರೆಗೂ ಒಂದು ಬಾರಿಯೂ ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಮಂತ್ರಿ ಸ್ಥಾನ ಪಡೆಯದ ಬಿ.ಕೆ. ಹರಿಪ್ರಸಾದ್ರನ್ನ ಕೆಪಿಸಿಸಿ ಅಧ್ಯಕ್ಷತೆಗೆ ನೇಮಕ ಮಾಡ್ತಾ ಇರೋದು. ಇದ್ರ ಬಗ್ಗೆ ಖುದ್ದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೇ ಹರಿಪ್ರಸಾದ್ ಅವ್ರ ಜೊತೆಗೆ ಫೋನ್ ನಲ್ಲಿ ಮಾತಾಡ್ಬಿಟ್ಟು ಕನ್ವಿನ್ಸ್ ಮಾಡಿದ್ರಂತೆ, ನೀವೇ ವಹಿಸ್ಕೋಬೇಕು ರಾಜ್ಯಾಧ್ಯಕ್ಷತೆ ಅಂತ. ಹರಿಪ್ರಸಾದ್ ಒಪ್ಕೊಂಡಿದ್ದೇನೆ ಅಂತ ಸ್ವತಃ ನನಗೆ ಫೋನ್ ಮಾಡಿದ್ರು ಇವತ್ತು ಬೆಳಿಗ್ಗೆ. ಹೌದು ಅಂತ. ಕಾಂಗ್ರೆಸ್ ನಲ್ಲಿ ಬಹಳ ಇದೊಂದು ಹೊಸ ತಿರುವು. ಇದೇ ಮೊದಲ ಬಾರಿಗೆ ಮೂಲ ನಿವಾಸಿಗಳು, ಕಾಂಗ್ರೆಸ್ನ ಮೂಲ ನಿವಾಸಿ ಅಂದ್ರೆ ಹಿರಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ 2 ಪ್ರಮುಖ ಸ್ಥಾನಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲೂ ಒಬ್ಬ ಬಲಿಷ್ಠ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷತೆಗೂ ಒಬ್ಬ ಅಷ್ಟೇ ಬಲಿಷ್ಠರಾದ ಒಬ್ಬ ರಾಜ್ಯಾಧ್ಯಕ್ಷ ಬಿ.ಕೆ. ಹರಿಪ್ರಸಾದ್. ಡಿ.ಕೆ. ಶಿವಕುಮಾರ್ಗಿಂತ ಹಿರಿಯರು. ಕಾಂಗ್ರೆಸ್ ಸೀನಿಯಾರಿಟಿ ಪಟ್ಟಿಯಲ್ಲಿ ಅವರು ಡಿ.ಕೆ. ಶಿವಕುಮಾರ್ಗಿಂತ ಹಿರಿಯರು. 1974-75 ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ತದನಂತರ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಅವರ ಕಿರಿಯ ಪುತ್ರ ಸಂಜಯ್ ಗಾಂಧಿಯೇ ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾಗ ಬಿ.ಕೆ. ಹರಿಪ್ರಸಾದ್ ಸಂಜಯ್ ಗಾಂಧಿ ಜೊತೆಗೆ ನಿಂತವರು. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗ್ಬಿಟ್ಟು ಆ ಕಾಲದಲ್ಲಿ ಸಂಜಯ್ ಗಾಂಧಿ ಜೊತೆಗೆ ಒಡನಾಟ ಇಟ್ಕೊಂಡಿರೋರು. ಅಷ್ಟೇ ಅಲ್ಲ, ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತು ತಮ್ಮ ಪುತ್ರ ಸಮೇತ ರಾಜಕೀಯ ಅಜ್ಞಾತವಾಸದಲ್ಲಿದ್ದಾಗ ಆವತ್ತಿನ ಜನತಾ ಪಕ್ಷದ ಸರ್ಕಾರ, ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಶಾ ಕಮಿಷನ್ ಅನ್ನೋ ಒಂದು ನ್ಯಾಯಾಂಗ ತನಿಖಾ ಆಯೋಗವನ್ನ ರಚಿಸಿತ್ತು. ಏಕ ಸದಸ್ಯ ನ್ಯಾಯಾಂಗ ವಿಚಾರಣಾ ಆಯೋಗವನ್ನ ರಚಿಸಿತ್ತು. ಶಾ ಕಮಿಷನ್ ವಿಚಾರಣೆ ನಡೆದಾಗ ಡೆಹ್ರಾಡೂನ್ ನಲ್ಲಿ ಸಂಜಯ್ ಗಾಂಧಿ ಜೊತೆಗೆ ಹರಿಪ್ರಸಾದ್ ಕೂಡ 10 ಮಂದಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಗದ್ದಲ ಮಾಡಿದ್ರು, ದಾಂಧಲೆ ಎಬ್ಸಿದ್ರು, ಸುದ್ದಿಯಾಗಿದ್ರು. ಈ ರೀತಿ ಆರಂಭದಿಂದಲೂ ಕೂಡ ಬೀದಿ ಹೋರಾಟಗಳ ಮೂಲಕ ಕಾಂಗ್ರೆಸ್ ನಲ್ಲಿ ಬೆಳೆದು ಬಂದಿರೋರು ಬಿ.ಕೆ. ಹರಿಪ್ರಸಾದ್. ಅದಾನಂತರ 1980 ಕಾಂಗ್ರೆಸ್ ಇಬ್ಬಾಗ ಆಗಿತ್ತು. ದೇವರಾಜ ಅರಸು ಕಾಂಗ್ರೆಸ್ ಮತ್ತು ಗುಂಡೂರಾವ್ ಕಾಂಗ್ರೆಸ್, ಅಂದ್ರೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಐ ಮತ್ತು ಕಾಂಗ್ರೆಸ್ ಯು ಅಂತ ಇಬ್ಬಾಗವಾದಾಗ ಹರಿಪ್ರಸಾದ್ ತಮ್ಮ ನೆಚ್ಚಿನ ನಾಯಕ ಗುಂಡೂರಾವ್ ಜೊತೆಗೆ ಗುರುತಿಸ್ಕೊಂಡಿದ್ರು. ಹರಿಪ್ರಸಾದ್ ನಿಲುವು ಯಾವತ್ತು ಖಚಿತ, ನಿಶ್ಚಿತ, ಯಾವುದೇ ಅನುಮಾನಕ್ಕಾಸ್ಪದ ಕೊಡದಂತೆ ನಾನು ಇಂಥವ್ರ ಪರ ಇದ್ದೇನೆ, ಇಂಥವ್ರ ವಿರುದ್ಧ ಇದ್ದೇನೆ ಅಂತ ಸ್ಪಷ್ಟವಾಗಿ ಬಿಂಬಿಸ್ಕೊಳ್ತಾ ಬಂದಿರೋರು ಬಿ.ಕೆ. ಹರಿಪ್ರಸಾದ್. ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪರಮ ಸ್ನೇಹಿತ ಮತ್ತು ಅಂದಿನ ರಾಜ್ಯಸಭಾ ಸದಸ್ಯ ಎಫ್.ಎಂ. ಖಾನ್ ಅವರಷ್ಟೇ ಪ್ರಭಾವಿಯಾಗಿದ್ರು. ಗುಂಡೂರಾವ್ ಆಡಳಿತದಲ್ಲಿ ಎಫ್.ಎಂ. ಖಾನ್ರದೇ ಮಾತು ನಡೀತಾ ಇತ್ತು ಅನ್ನೋಷ್ಟ್ರ ಮಟ್ಟಿಗೆ ಬಲಿಷ್ಠರಾಗಿದ್ರು ಎಫ್.ಎಂ. ಖಾನ್. ಕೊಡಗು ಮೂಲದ ಒಬ್ಬ ಕಾಫಿ ಪ್ಲಾಂಟರ್. ಬಿ.ಕೆ. ಹರಿಪ್ರಸಾದ್ ಇವರಿಬ್ಬರಿಗೂ ಅನುಯಾಯಿ ಆಗಿದ್ರು, ಸಮಾನ ಅನುಯಾಯಿ ಆಗಿದ್ರು, ಗುಂಡೂರಾಯರ್ಗೆ ಮತ್ತು ಎಫ್.ಎಂ. ಖಾನ್ಗೆ. ತದನಂತರ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರ ಬಂತು. ಒಂದು ಬಾರಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಏನೋ ಒಂದು ವಿಡಂಬನಾತ್ಮಕ ಲೇಖನ ಪ್ರಕಟವಾಗಿದ್ದಕ್ಕೆ ಹರಿಪ್ರಸಾದ್ ತಮ್ಮ ಯೂತ್ ಕಾಂಗ್ರೆಸ್ ಅನುಯಾಯಿಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ಪ್ರಜಾವಾಣಿ ಕಚೇರಿಗೆ ಬೀಗ ಜಡಿದ್ಬಿಟ್ಟು ಪ್ರತಿಭಟನೆ ಮಾಡಿದ್ರು. ಆ ಕಾಲದಲ್ಲೂ ಕೂಡ ಒಂದು ರೀತಿಯ ಕುಖ್ಯಾತಿ ಇತ್ತು. ಹರಿಪ್ರಸಾದ್ ಅಂದ್ರೆ ಹಾಗೆ ಹೀಗೆ ಅನ್ನೋ ಒಂದು ಮಾತಿತ್ತು. ಬರ್ತಾ ಹರಿಪ್ರಸಾದ್ ರಾಜ್ಯಸಭೆಯನ್ನ ಪ್ರವೇಶಿಸಿದ್ರು. ಮೊದಲು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ, ತದನಂತರ ಪಿ.ವಿ. ನರಸಿಂಹರಾವ್, ಮನಮೋಹನ್ ಸಿಂಗ್ ಕಾಲದಲ್ಲಿ ಕೂಡ ರಾಜ್ಯಸಭಾ ಸದಸ್ಯರಾಗಿದ್ರು. 4 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ರು ಅನ್ನೋದಕ್ಕಿಂತ ನಿರಂತರವಾಗಿ ಹಲವಾರು ವರ್ಷ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿದ್ರು ಕೂಡ. ಇವತ್ತು ಸಿದ್ದರಾಮಯ್ಯನವ್ರನ್ನ ಮಾಜಿ ಆದ ಮೇಲೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ. 35 ಸದಸ್ಯರ ಪೈಕಿ ಅವರನ್ನು ಒಬ್ಬರನ್ನಾಗಿ ಇವತ್ತು ನೇಮಕ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಬಹು ಹಿಂದೆಯೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗೋ ಒಂದು ಗೌರವವನ್ನ ಕೊಟ್ಟಿತ್ತು. ಅದಷ್ಟೇ ಅಲ್ಲ, ಯಾವಾಗ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಾ ಇತ್ತು ಅಂದ್ರೆ ಅದೊಂದು ಕಾಂಗ್ರೆಸ್ನ ಸುವರ್ಣ ಯುಗ. ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳೇ ಆಯ್ಕೆಯಾಗಿ ಬರ್ತಾ ಇದ್ರು. ಅಂತ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಆಯ್ಕೆಯಲ್ಲಿ ಹೈಕಮಾಂಡಿನ ವೀಕ್ಷಕರಾಗಿ ಆಯಾ ರಾಜ್ಯದ ರಾಜಧಾನಿಯಲ್ಲಿ ಉಪಸ್ಥಿತರಿರ್ತಾ ಇದ್ರು ಹರಿಪ್ರಸಾದ್. ಹೀಗಾಗಿ ಅನೇಕ ಹಾಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ತಮಗೆ ದಕ್ಕಿದ ಅಧಿಕಾರದ ಶ್ರೇಯಸ್ಸಿನ ಒಂದು ಪಾಲನ್ನ ಹರಿಪ್ರಸಾದಕ್ಕೆ ಕೊಡಲೇಬೇಕು. ಸೊ ಹರಿಪ್ರಸಾದ್ ಆ ಮಟ್ಟಿಗೆ ವರ್ಚಸ್ವಿ ಆಗಿದ್ರು ಕೂಡ ಅವರೆಂದೂ ಕೂಡ ಕೇಂದ್ರದಲ್ಲಿ ಸಚಿವರಾಗ್ಲಿಲ್ಲ. ರಾಜ್ಯದಲ್ಲಿ ಕಡೆಗೂ ರಾಷ್ಟ್ರ ರಾಜಕಾರಣದ ಬದಲು
ರಾಜ್ಯ ರಾಜಕಾರಣಕ್ಕೆ ಬಂದ್ರು, ವಿಧಾನ ಪರಿಷತ್ತಿನ ಸದಸ್ಯರಾದ್ರು, ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕ ಕೂಡ ಆಗಿದ್ರು. ಬಿಜೆಪಿ ಸರ್ಕಾರವಿದ್ದಾಗ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರವಿದ್ದಾಗ ಅವರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು. ಹೀಗಾಗಿ 2023ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಮಂತ್ರಿಮಂಡಲ ರಚನೆಯಾದಾಗ ಬಿ ಕೆ ಹರಿಪ್ರಸಾದ್ ಕ್ಯಾಬಿನೆಟ್ ಸಚಿವರಾಗೋದು ಸಹಜ ಅಂತ ಎಲ್ಲರೂ ಅನ್ಕೊಂಡಿದ್ರು. ಹಾಗಾಗ್ಲಿಲ್ಲ. ಹಿಂದಿನ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದ ಒಬ್ಬ ಹಿರಿಯ ನಾಯಕನಿಗೆ ಮಂತ್ರಿ ಸ್ಥಾನವನ್ನು ಕೊಡದೆ ಬಹುದೊಡ್ಡ ಅಚ್ಚರಿ ಮತ್ತು ಆಘಾತವನ್ನು ಉಂಟು ಮಾಡಿದ್ರು ಸಿದ್ದರಾಮಯ್ಯ. ಇದರಿಂದಾಗಿ ಸಿದ್ದರಾಮಯ್ಯ ಜೊತೆಗೆ ಮನಸ್ತಾಪ ಕೂಡ ಇತ್ತು. ಈ ಬಿ ಕೆ ಹರಿಪ್ರಸಾದ್ ಹೇಳಿ ಕೇಳಿ ತಮ್ಮ ಮನಸ್ತಾಪವನ್ನು ಕೂಡ ಬಚ್ಚಿಡೋರಲ್ಲ, ಅನಿಸಿದ್ದನ್ನ ಬಹಿರಂಗವಾಗಿ ಆಡ್ತಾ ಹೋಗ್ತಾರೆ. ಕಳೆದ 25 ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ ವಿದ್ಯಮಾನಗಳನ್ನು ಗಮನಿಸಿದವ್ರಿಗೆ ಆಯಾ ಕಾಲದ ಮುಖ್ಯಮಂತ್ರಿಗಳ ವಿರುದ್ಧ ಹರಿಪ್ರಸಾದ್ ಏನಾದ್ರೂ ಸಿಡಿಮಿಡಿಗೊಂಡ್ರೆ, ಅಲ್ಲಲ್ಲಿ ಅಪಸ್ವರ ಎತ್ತಿದ್ರೆ ಆ ಮುಖ್ಯಮಂತ್ರಿ ಅವಧಿಯ ಒಂದು ಕರೆಗಂಟೆ ಬಾರಿಸ್ದಂತಾನೆ ಅಂತ ತಿಳ್ಕೊಬೇಕು. ಆ ರೀತಿ ಇರ್ತಾ ಇತ್ತು, ಒಂದು ಭವಿಷ್ಯವಾಣಿ ತರ ಇರ್ತಾ ಇತ್ತು. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗಲಿ, ಅದಕ್ಕೂ ಪೂರ್ವದಲ್ಲಿ ಬಂಗಾರಪ್ಪ ಮತ್ತು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಯಾವಾಗ ಹರಿಪ್ರಸಾದ್ ಭಿನ್ನಮತೀಯ ಧ್ವನಿ ಎತ್ತಾ ಇದ್ರು, ಅಷ್ಟೊತ್ತಿಗೆ ಆ ಕೌಂಟ್ ಡೌನ್ ಶುರು ಆಗ್ಬಿಡ್ತಾ ಇತ್ತು ಆ ಮುಖ್ಯಮಂತ್ರಿದ್ದು. ಈ ರೀತಿ ಕಾಂಗ್ರೆಸ್ ಸಂಸ್ಕೃತಿಯನ್ನ ನಖಶಿಕಾಂತವಾಗಿ ಬೈಗೂಡಿಸ್ಕೊಂಡು ಬಂದಿರೋ ಹರಿಪ್ರಸಾದ್ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಗ್ಲೇ ಅಧಿಕಾರ ಸ್ವೀಕರಿಸ್ಬಿಟ್ಟಿದ್ದಾರೆ. ಅವರ ಮಂತ್ರಿ ಮಂಡಲದ ಮೊದಲ ಕಂತು ರಚನೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅನಿಸಿರೋ ಕರ್ನಾಟಕದಲ್ಲಿ ಪಕ್ಷ ಮತ್ತು ಸರ್ಕಾರದ ನಡುವೆ ಸಮತೋಲನವಿರಲಿ ಅಂತ ಬಯಸ್ತಾ ಕಾಣುತ್ತೆ. ಅಲ್ಲೊಬ್ಬ ಪ್ರಚಂಡ ಮುಖ್ಯಮಂತ್ರಿ ಇದ್ದಾರೆ, 45 ವರ್ಷಗಳ ಕಾಲ ಪಕ್ಷಕ್ಕೆ ಅಚಲವಾದ ನಿಷ್ಠೆ, ನಾನಾ ತರದ ಸಾಹಸ ಮಾಡೋದ್ರ ಮೂಲಕ ಪಕ್ಷದ ಹಿತಾಸಕ್ತಿಯನ್ನ ರಕ್ಷಿಸ್ಲಿಕ್ಕೆ ಹೋರಾಡಿದ ಪ್ರಚಂಡ ಅಂತ ಅನ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಒಂದ್ ಕಡೆಗಿದ್ರೆ, ಇನ್ನು ಮುಂದೆ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಹರಿಪ್ರಸಾದ್ ತರ ಒಬ್ಬ ಪ್ರಭಾವಿ ರಾಜ್ಯಾಧ್ಯಕ್ಷ ಇರ್ತಾರೆ. ಹೀಗಾಗಿ ವಿಧಾನಸೌಧಕ್ಕೆ ಎಷ್ಟು ಆಕರ್ಷಣೆ ಇರುತ್ತೋ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ, ಅದೇ ತರದ ಗುರುತ್ವಾಕರ್ಷಣೆ ಕೆಪಿಸಿಸಿ ಕಚೇರಿಗೂ ಇರಲಿ ಅನ್ನೋ ಒಂದು ಉದ್ದೇಶ ಇರಬೇಕು ಕಾಂಗ್ರೆಸ್ ಹೈಕಮಾಂಡ್ಗೆ. ಈ ತರದ ಸನ್ನಿವೇಶ ಹಿಂದೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ 80ರ ದಶಕದಲ್ಲಿ ಆವತ್ತಿನ ಅಧಿಕಾರಾರೂಢ ಜನತಾ ಪಕ್ಷದಲ್ಲೂ ಇತ್ತು. ಇದ್ದಕ್ಕಿದ್ದಂತೆ ರಾಮಕೃಷ್ಣ ಹೆಗಡೆ ಅವರ ಹಿರಿಯ ಮಂತ್ರಿಗಳಾಗಿದ್ದವರೆಲ್ಲ ಸರ್ಕಾರದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದ ಸಂಘಟನೆ ಜವಾಬ್ದಾರಿ ವಹಿಸ್ಕೊಂಡ್ರು. ಆಗ ರೇಸ್ ಕೋರ್ಸ್ ರಸ್ತೆಯಲ್ಲಿರೋ ಜನತಾ ಪಕ್ಷದ ಕಚೇರಿಯಲ್ಲಿ ಅದು ಇವತ್ತು ಕಾಂಗ್ರೆಸ್ ಕಚೇರಿ ಆಗ್ಬಿಟ್ಟಿದೆ. ಎಚ್ ಡಿ ದೇವೇಗೌಡರು ರಾಜ್ಯಾಧ್ಯಕ್ಷರಾಗಿದ್ರು ಮತ್ತು ಜೆ ಎಚ್ ಪಟೇಲ್ರು ಸೆಕ್ರೆಟರಿ ಜನರಲ್ ಆಗಿದ್ರು, ಮಹಾಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಇತ್ತ ವಿಧಾನಸೌಧದಲ್ಲಿ ರಾಮಕೃಷ್ಣ ಹೆಗಡೆ ಅವರೇ ಮುಖ್ಯಮಂತ್ರಿ ಆಗಿದ್ರು. ಅಂದಿನ ದಿನಗಳಲ್ಲಿ ಒಂದು ವಿಸ್ಮಯಕಾರಿ ಬೆಳವಣಿಗೆ ಏನು ಅಂತಂದ್ರೆ, ಮೊದಲು ವಿಧಾನಸೌಧದಲ್ಲಿ ಗಿಜಿಗುಡುತ್ತಾ ನಿಂತಿದ್ದ ಆ ಜನತಾ ಪಕ್ಷದ ಕಾರ್ಯಕರ್ತರ ದಂಡು ಎಲ್ಲೂ ವಲಸೆ ಬಂದ್ಬಿಟ್ಟಿದ್ವು. ಎಲ್ಲರೂ ಕೂಡ ವಿಧಾನಸೌಧವನ್ನು ಬಿಟ್ಬಿಟ್ಟು ಪಾರ್ಟಿ ಆಫೀಸಿಗೆ ಬಂದ್ಬಿಟ್ಟಿದ್ರು. ಸರ್ಕಾರಿ ಕಚೇರಿಯ ಬದಲು ಪಾರ್ಟಿ ಕಚೇರಿಗೆ ಹೆಚ್ಚಿನ ಗುರುತ್ವಾಕರ್ಷಣೆ ಬಂದಿತ್ತು. ಬಹುಶಃ ಬಿ ಕೆ ಹರಿಪ್ರಸಾದ್ಗೆ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿ ಆದ್ರೆ ಇಂದಿರಾ ಭವನ ಅಂತ ಮರುನಾಮಕರಣ ಮಾಡ್ತಿದ್ದಾರೆ. ಆ ಇಂದಿರಾ ಭವನಕ್ಕೂ ಕೂಡ ವಿಧಾನಸೌಧ ಶಕ್ತಿ ಕೇಂದ್ರವಾದ್ರೆ ಕೆಪಿಸಿಸಿ ಪಕ್ಷದ ಕಚೇರಿ ಅದರಷ್ಟೇ ಪ್ರಭಾವಿಯಾದ ಮತ್ತು ಬಲಿಷ್ಠವಾದ ಒಂದು ಶಕ್ತಿ ಕೇಂದ್ರವಾಗ್ಲಿ ಅನ್ನೋದೇ ಹರಿಪ್ರಸಾದರ ಕಾರ್ಯಸೂಚಿ ಕೂಡ ಇರಬಹುದು. ಇರ್ಲಿ, ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ವಾತಾವರಣದಲ್ಲಿ ಪ್ರತಿಪಕ್ಷದಲ್ಲಿ ಕೂತಿರೋ ಬಿಜೆಪಿ ಕೂಡ ತನ್ನೆದುರಿಗಿನ ರಾಜಕೀಯ ಸವಾಲುಗಳು ಕೂಡ ಅಷ್ಟೇ ಕಷ್ಟದಾಯಕವಾಗೋದು ಖಂಡಿತ. ಅದಕ್ಕೆ ತಕ್ಕಂತೆ ಬಿಜೆಪಿಯಲ್ಲೂ ಕೂಡ ಸಂಘಟನಾತ್ಮಕ ಮಾರ್ಪಾಡುಗಳು ಅನಿವಾರ್ಯ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.